ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಪ್ರೈಮರಿ ಮಾರ್ಕೆಟ್ ಆಕ್ಟಿವ್ ಆಗಿದೆ. ಸಾಕಷ್ಟು ಮೇನ್ ಬೋರ್ಡ್ ಐಪಿಒಗಳು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗ್ತದೆ. ಈ ವಾರ ಕೂಡ 2 ಮೇನ್ ಬೋರ್ಡ್ ಐಪಿಒಗಳು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗುತ್ತೆ. ಅದರಲ್ಲಿ ಆಲ್ರೆಡಿ ವಿಕ್ರಾನ್ ಇಂಜಿನಿಯರಿಂಗ್ ಲಿಮಿಟೆಡ್ ಐಪಿಒ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ಪ್ರೊವೈಡ್ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಈ ಒಂದು ವಿಡಿಯೋನಲ್ಲಿ ಆನ್ಲಾನ್ ಹೆಲ್ತ್ ಕೇರ್ ಕಂಪನಿಯ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಕಂಪನಿಯ ಬಿಸ್ನೆಸ್ ಮಾಡೆಲ್ ಯಾವ ರೀತಿಯಲ್ಲಿ ಇದೆ, ಐಪಿಒ ಇಂಪಾರ್ಟೆಂಟ್ ಡೇಟ್ಸ್ ಏನು, ಲಾಟ್ ಸೈಜ್ ಎಷ್ಟಿರುತ್ತೆ, ಕಂಪನಿಯ ಫಿನಾನ್ಷಿಯಲ್ಸ್ ಯಾವ ರೀತಿಯಲ್ಲಿ ಕಾಣಿಸ್ತಿದೆ, ಹಾಗೆ ಇಶ್ಯೂ ಸೈಜ್ ಎಷ್ಟಿದೆ, ಯಾವ ಕ್ಯಾಟಗರಿಯಲ್ಲಿ ಎಷ್ಟು ಶೇರ್ಸ್ಗಳನ್ನು ಆಫರ್ ಮಾಡಿದ್ದಾರೆ, ಕಾಂಪಿಟೇಟರ್ಸ್ಗಳಿಗೆ ಕಂಪೇರ್ ಮಾಡಿದಾಗ ವ್ಯಾಲ್ಯೂಷನ್ ಜಸ್ಟಿಫೈ ಆಗುತ್ತಾ, ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ. ಅದರ ಜೊತೆಯಲ್ಲಿ ಕೊನೆಯದಾಗಿ ಎಷ್ಟು ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ, ಈ ಒಂದು ಐಪಿಒನಲ್ಲಿ ನಾವು ಲಿಸ್ಟಿಂಗ್ ಇನ್ ಪರ್ಸ್ಪೆಕ್ಟಿವ್ನಿಂದ ಅಪ್ಲೈ ಮಾಡಬೇಕಾ ಅಥವಾ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅನ್ನು ಇಟ್ಕೋಬೋದಾ, ಅದರ ಬಗ್ಗೆ ಕೂಡ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಸಿಗುತ್ತೆ. ಆನ್ಲಾನ್ ಹೆಲ್ತ್ ಕೇರ್ ಲಿಮಿಟೆಡ್ 2013ರಲ್ಲಿ ಪ್ರಾರಂಭವಾದಂಥ ಕಂಪನಿ. ಇವರ ಮೇಜರ್ ಬಿಸ್ನೆಸ್ ಏನಿದೆ, ಫಾರ್ಮಾ ಇಂಟರ್ಮೀಡಿಯೇಟ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡೋದು ಆಗಿರುತ್ತೆ. ಇದರ ಜೊತೆಯಲ್ಲಿ ಆಕ್ಟಿವ್ ಫಾರ್ಮಾಸ್ಯೂಟಿಕಲ್ ಇಂಗ್ರೀಡಿಯೆಂಟ್ಸ್ಗಳನ್ನು ಕೂಡ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ಸುಲಭವಾಗಿ ಅರ್ಥ ಆಗೋ ರೀತಿಯಲ್ಲಿ ಹೇಳಬೇಕು ಅಂದರೆ, ಕಂಪನಿ ಟ್ಯಾಬ್ಲೆಟ್ಸ್ಗಳು ಹಾಗೆಯೇ ಕ್ಯಾಪ್ಸೂಲ್ಸ್ಗಳಲ್ಲಿ ಏನು ಫಾರ್ಮುಲೇಷನ್ಸ್ಗಳು ಸಿಗುತ್ತೆ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕಂಪನಿ ಆಗಿರ್ತಾರೆ. ಸೊ ಬೇಸಿಕಲಿ ಫಾರ್ಮಾ ಹಾಗೆ ಹೆಲ್ತ್ ಕೇರ್ ಸೆಗ್ಮೆಂಟಲ್ಲಿ ಕೆಲಸ ಮಾಡುವಂಥ ಕಂಪನಿ ಆಗಿರ್ತಾರೆ. ಗ್ಲೋಬಲ್ ಸ್ಟ್ಯಾಂಡರ್ಡ್ಸಲ್ಲಿ ಪ್ರಾಡಕ್ಟ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಅದನ್ನು ಭಾರತ ಹಾಗೆ ಬೇರೆ ದೇಶಗಳಿಗೆ ಕೂಡ ಎಕ್ಸ್ಪೋರ್ಟ್ ಮಾಡ್ತಾರೆ. ಇದು ಕಂಪನಿಯ ಮೇಜರ್ ಬಿಸ್ನೆಸ್ ಆಗಿದೆ. ಸೊ ಟೋಟಲಿ 4 ಲ್ಯಾಬ್ಗಳನ್ನು ಕಂಪನಿ ಹೊಂದಿದೆ. 34 ಮೆಂಬರ್ಗಳ ಟೀಮ್ ಆಗಿರುತ್ತೆ. ಇದರಲ್ಲಿ 24 ಸೈಂಟಿಸ್ಟ್ಗಳನ್ನು ಕೂಡ ಕಂಪನಿ ಹೊಂದಿದೆ. ಕಸ್ಟಮರ್ಸ್ಗಳು ಹಾಗೆ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ಸ್ಗೆ ಯಾವ ರೀತಿ ಒಂದು ಕ್ವಾಲಿಟಿ ಪ್ರಾಡಕ್ಟ್ಸ್ ಬೇಕಾಗುತ್ತೆ ಆ ರೀತಿಯಲ್ಲಿ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗನ್ನು ಮಾಡ್ತಾರೆ. ಸೊ ಟೋಟಲ್ 65 ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಡಕ್ಟ್ಸ್ಗಳನ್ನು ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ಇದೆಲ್ಲ ಕಮರ್ಷಿಯಲೈಸ್ಡ್ ಪ್ರಾಡಕ್ಟ್ಸ್ ಆಗಿರುತ್ತೆ. 28 ಪ್ರಾಡಕ್ಟ್ಸ್ಗಳು ಪೈಲಟ್ ಸ್ಟೇಜ್ನಲ್ಲಿ ಇದೆ. ಸೊ ಅದಕ್ಕೆ ಅಪ್ರೂವಲ್ ಸಿಕ್ಕಿದ ಮೇಲೆ ಆ ಪ್ರಾಡಕ್ಟ್ಸ್ಗಳನ್ನು ಕೂಡ ಲಾಂಚ್ ಮಾಡ್ತಾರೆ. ಹಾಗೆಯೇ 49 ಪ್ರಾಡಕ್ಟ್ಸ್ಗಳು ಲ್ಯಾಬೊರೇಟರಿ ಟೆಸ್ಟಿಂಗ್ ಸ್ಟೇಜ್ನಲ್ಲಿ ಇದೆ. ಸೊ ಅದು ಕೂಡ ಮುಂದಿನ ದಿನಗಳಲ್ಲಿ ಲಾಂಚ್ ಆಗುತ್ತೆ. ಸೊ ಒಂದು ಸ್ಟ್ರಾಂಗ್ ಪ್ರಾಡಕ್ಟ್ ಪೋರ್ಟ್ಫೋಲಿಯೋನ ಹೊಂದಿರುವಂಥ ಕಂಪನಿ ಆಗಿರ್ತಾರೆ. ಆವ್ಲಾನ್ ಹೆಲ್ತ್ ಕೇರ್ನ ಐಪಿಒ ಆಗಸ್ಟ್ 26ಕ್ಕೆ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗುತ್ತೆ. ಆಗಸ್ಟ್ 29ರವರೆಗೂ ಈ ಒಂದು ಐಪಿಒನಲ್ಲಿ ನೀವು ಅಪ್ಲೈ ಮಾಡ್ಬೋದು. 10 ರೂಪಾಯಿಯ ಫೇಸ್ ವ್ಯಾಲ್ಯೂ ನೋಡೋದಕ್ಕೆ ಸಿಗುತ್ತೆ. ಲೋವರ್ ಪ್ರೈಸ್ ಬ್ಯಾಂಡ್ 86 ರೂಪಾಯಿ, ಹಾಗೆ ಕಟ್ ಆಫ್ ಪ್ರೈಸ್ 91 ರೂಪಾಯಿ ಕಂಪನಿ ಸೆಟ್ ಮಾಡಿದ್ದಾರೆ. ಸೊ 164 ಶೇರ್ಗಳ ಲಾಟ್ ಆಗಿರುತ್ತೆ. ಮಿನಿಮಮ್ 164 ಶೇರ್ಸ್ಗೆ ನೀವು ಅಪ್ಲೈ ಮಾಡಬೇಕು. 164 ಶೇರ್ಸ್ಗಳಿಗೆ ಅಪ್ಲೈ ಮಾಡೋದಕ್ಕೆ 14,924 ರೂಪಾಯಿ ಬೇಕಾಗುತ್ತೆ. ಮ್ಯಾಕ್ಸಿಮಮ್ ನೀವು ರಿಟೇಲ್ ಕ್ಯಾಟಗರಿಯಲ್ಲಿ 13 ಲಾಟ್ಸ್ಗೆ ಅಪ್ಲೈ ಮಾಡ್ಬೋದಾಗುತ್ತೆ. 13ಕ್ಕಿಂತ ಹೆಚ್ಚಿನ ಲಾಟ್ಸ್ಗೆ ಅಪ್ಲೈ ಮಾಡ್ತೀರಾ ಅಂದರೆ ಹೆಚ್ಚಿನ ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡಬೇಕು. ಐಪಿಒ ಇಂಪಾರ್ಟೆಂಟ್ ಡೇಟ್ಸನ್ನು ಅಬ್ಸರ್ವ್ ಮಾಡಿದಾಗ ಅಲಾಟ್ಮೆಂಟ್ ಡೇಟ್ 1 ಸೆಪ್ಟೆಂಬರ್ ಆಗಿರುತ್ತೆ. ಅಲಾಟ್ಮೆಂಟ್ ಸಿಗಲಿಲ್ಲ ಅಂದರೆ ರಿಫಂಡ್ 2 ಸೆಪ್ಟೆಂಬರ್ಗೆ ಕ್ರೆಡಿಟ್ ಆಗುತ್ತೆ. ಅಲಾಟ್ಮೆಂಟ್ ಸಿಕ್ಕಿದ್ರೆ ಶೇರ್ಸ್ಗಳು ಕೂಡ 2 ಸೆಪ್ಟೆಂಬರ್ಗೆ ನಿಮ್ಮ ಡಿಮ್ಯಾಟ್ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ. ಐಪಿಒ ಲಿಸ್ಟಿಂಗ್ ಡೇಟ್ 3 ಸೆಪ್ಟೆಂಬರ್ ಆಗಿರುತ್ತೆ. ಆನ್ಲಾನ್ ಹೆಲ್ತ್ ಕೇರ್ನ ಫಿನಾನ್ಷಿಯಲ್ ಇನ್ಫಾರ್ಮೇಷನ್ನ ಅಬ್ಸರ್ವ್ ಮಾಡಿದಾಗ ಕಂಪನಿಯ ಅಸೆಟ್ಸ್ ಇಯರ್ ಆನ್ ಇಯರ್ ಸ್ಟ್ರಾಂಗ್ ಆಗಿ ಇನ್ಕ್ರೀಸ್ ಆಗಿದೆ. ಅದೇ ರೀತಿಯಲ್ಲಿ ಕಂಪನಿಯ ರೆವೆನ್ಯೂಸನ್ನು ಅಬ್ಸರ್ವ್ ಮಾಡಿದಾಗ 2023ರ ಫಿನಾನ್ಷಿಯಲ್ ಇಯರ್ನಲ್ಲಿ 113 ಕೋಟಿ ಇದ್ದಂಥ ಟೋಟಲ್ ಇನ್ಕಮ್ 2024ರ ಫಿನಾನ್ಷಿಯಲ್ ಇಯರ್ಗೆ ಸ್ವಲ್ಪ ಡ್ರಾಪ್ ಆಗಿದೆ. ಬಟ್ 2025ರಲ್ಲಿ ಒಳ್ಳೆ ಒಂದು ಬೌನ್ಸ್ ಬ್ಯಾಕ್ ನೋಡೋದಕ್ಕೆ ಸಿಕ್ಕಿದೆ. ಟೋಟಲ್ ಇನ್ಕಮ್ 120 ಕೋಟಿಯಷ್ಟು ಡಿಕ್ಲೇರ್ ಆಗಿದೆ. ಹಾಗೆ ಪ್ರಾಫಿಟ್ಸನ್ನು ಅಬ್ಸರ್ವ್ ಮಾಡಿದಾಗ ಕನ್ಸಿಸ್ಟೆಂಟ್ ಆಗಿ ಪ್ರಾಫಿಟ್ಸ್ ಇನ್ಕ್ರೀಸ್ ಆಗ್ತಿದೆ. ಹಾಗೆ ಇಯರ್ ಆನ್ ಇಯರ್ ಪ್ರಾಫಿಟ್ಸ್ ಡಬಲ್ ಆಗ್ತಿರೋದು ಕೂಡ ಕಾಣಿಸ್ತಿದೆ. ಒಂದು ಸ್ಟ್ರಾಂಗ್ ಎಬಿಟಾ ನೆಟ್ವರ್ತ್ ಅನ್ನು ಕೂಡ ಕಂಪನಿ ಹೊಂದಿದ್ದಾರೆ. ಹಾಗೆ ರಿಸರ್ವ್ಸ್ ಕೂಡ ಸ್ಟ್ರಾಂಗ್ ಆಗಿ ಇನ್ಕ್ರೀಸ್ ಆಗ್ತಿದೆ. ಕಂಪನಿ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದಾಗ ಡೆಟ್ ಅನ್ನು ಕೂಡ ಕಡಿಮೆ ಮಾಡ್ಕೊಂಡಿದ್ದಾರೆ. ಸೊ ಓವರ್ ಆಲ್ ಒಂದು ಪಾಸಿಟಿವ್ ಹಾಗೆಯೇ ಒಂದು ಸ್ಟ್ರಾಂಗ್ ಫಿನಾನ್ಷಿಯಲ್ಸ್ ಆಗಿ ಕೂಡ ಕನ್ಸಿಡರ್ ಆಗುತ್ತೆ. ಜಿಯೋಗ್ರಫಿ ವೈಸ್ ರೆವೆನ್ಯೂ ಬೈಫರ್ಕೇಷನ್ ಅನ್ನು ಅಬ್ಸರ್ವ್ ಮಾಡಿದಾಗ 2022ರ ಫಿನಾನ್ಷಿಯಲ್ ಇಯರ್ಗೆ ಕಂಪೇರ್ ಮಾಡಿದಾಗ ಈಗ ಡೊಮೆಸ್ಟಿಕ್ ಮಾರ್ಕೆಟ್ ಅಂದರೆ ಭಾರತದಲ್ಲೇ ಒಂದು ಸ್ಟ್ರಾಂಗ್ ಸೇಲ್ಸನ್ನು ಮಾಡ್ತಿದ್ದಾರೆ. 2022ರಲ್ಲಿ 83% ರೆವೆನ್ಯೂಸ್ ಡೊಮೆಸ್ಟಿಕ್ ಮಾರ್ಕೆಟ್ನಿಂದ ಬರ್ತಿತ್ತು. ಓವರ್ಸೀಸ್ ಅಂದರೆ ಫಾರಿನ್ ಕಂಟ್ರೀಸ್ಗಳಿಗೆ ಪ್ರಾಡಕ್ಟ್ಸನ್ನು ಎಕ್ಸ್ಪೋರ್ಟ್ ಮಾಡಿ 17% ಅರೌಂಡಲ್ಲಿ ರೆವೆನ್ಯೂನ ಜನರೇಟ್ ಮಾಡ್ತಿದ್ರು. ಬಟ್ 2025ರ ಫಿನಾನ್ಷಿಯಲ್ ಇಯರ್ಗೆ ಅಬ್ಸರ್ವ್ ಮಾಡಿದಾಗ 5% ರೆವೆನ್ಯೂ ಮಾತ್ರ ಫಾರಿನ್ನಿಂದ ಬರ್ತಿದೆ. ಸೊ ಭಾರತದಲ್ಲಿ ಪ್ರೆಸೆನ್ಸನ್ನು ಇನ್ಕ್ರೀಸ್ ಮಾಡ್ತಾ ಇದ್ದಾರೆ. ಸೊ ಎಕ್ಸ್ಪೋರ್ಟ್ಸ್ ಕೂಡ ಇನ್ನಷ್ಟು ಸ್ಟ್ರಾಂಗ್ ಆಗ್ತಾ ಹೋದರೆ ಕಂಪನಿಯ ರೆವೆನ್ಯೂಸ್ ಕೂಡ ಇನ್ನಷ್ಟು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ರೆವೆನ್ಯೂಸ್ ಇನ್ಕ್ರೀಸ್ ಆಗ್ತಿದ್ದಾಗ ಪ್ರಾಫಿಟ್ನಲ್ಲಿ ಕೂಡ ಒಳ್ಳೆ ಒಂದು ಜಂಪನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಐಪಿಒ ಇಶ್ಯೂ ಸೈಜ್ 121 ಕೋಟಿ ಆಗಿರುತ್ತೆ. ತುಂಬಾ ಸಣ್ಣ ಸೈಜ್ನ ಐಪಿಒ, ಒಂದು SME ಕ್ಯಾಟಗರಿಯಲ್ಲಿ ಬರುವಂಥ ಐಪಿಒ ಅಂತ ಕೂಡ ಕನ್ಸಿಡರ್ ಆಗ್ಬೋದಾಗುತ್ತೆ. ಬಟ್ ಮೇನ್ ಬೋರ್ಡ್ನಲ್ಲಿ ಐಪಿಒನ ತರ್ತಾ ಇದ್ದಾರೆ. ಸೊ 121 ಕೋಟಿ ಕೂಡ ಫ್ರೆಶ್ ಇಶ್ಯೂ ಆಗಿದೆ. ಇದು ಪಾಸಿಟಿವ್ ಸೈನ್ ಆಗಿರುತ್ತೆ. ಅಂದರೆ ಯಾವುದೇ ಒಂದು ಎಕ್ಸಿಸ್ಟಿಂಗ್ ಇನ್ವೆಸ್ಟರ್ಸ್ ಅಥವಾ ಪ್ರಮೋಟರ್ಸ್ ತಮ್ಮ ಶೇರ್ಸ್ಗಳನ್ನು ಸೆಲ್ ಮಾಡ್ತಿಲ್ಲ. ಸೊ 121 ಕೋಟಿ ಸಣ್ಣ ಸೈಜ್ ಆಗಿದ್ದು ರಿಟೇಲ್ ಕ್ಯಾಟಗರಿಯಲ್ಲಿ ಕೇವಲ 10% ಆಫರನ್ನು ಮಾಡ್ತಿದ್ದಾರೆ. ಅಂದರೆ ಅಲಾಟ್ಮೆಂಟ್ನ ಚಾನ್ಸಸ್ ಇನ್ನೂ ಕಡಿಮೆ ಆಗುತ್ತೆ. ಸೊ ಬಹಳಷ್ಟು ಬೇಗ ರಿಟೇಲ್ ಕ್ಯಾಟಗರಿ ಓವರ್ ಸಬ್ಸ್ಕ್ರೈಬ್ ಆಗ್ಬೋದು.
ಮಾಡ್ಕೋಬೋದು. QIB ಕ್ಯಾಟಗರಿಯಲ್ಲಿ 75% ಆಫರನ್ನು ಮಾಡ್ತಿದ್ದಾರೆ. HNI ಕ್ಯಾಟಗರಿಯಲ್ಲಿ 15% ಆಫರ್ ಇದೆ. ಹಾಗೆ 121 ಕೋಟಿ ಇಶ್ಯೂ ಸೈಜ್ ಏನಿದೆ ಅದರಲ್ಲಿ 30 ಕೋಟಿಯನ್ನು ಕಂಪನಿ ತಮ್ಮ ಒಂದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನಲ್ಲಿ ಬಳಸ್ತೀವಿ ಅಂತ ಹೇಳಿದರೆ 5 ಕೋಟಿಯನ್ನು ಡೆಟ್ ಕ್ಲಿಯರ್ ಮಾಡೋದ್ರಲ್ಲಿ ಬಳಸ್ಕೋತಾರೆ. 43 ಕೋಟಿ ತಮ್ಮ ವರ್ಕಿಂಗ್ ಕ್ಯಾಪಿಟಲ್ ನೀಡ್ಸ್ ಏನಿದೆ ಅದನ್ನು ಸರಿದೂಗಿಸ್ಕೊಳ್ಳೋದಕ್ಕೆ ಕಂಪನಿ ಬಳಸ್ಕೋತಾರೆ. ಮಿಕ್ಕ ಅಮೌಂಟನ್ನು ಜನರಲ್ ಕಾರ್ಪೊರೇಟ್ ಪರ್ಪಸ್ಗಳಲ್ಲಿ ಬಳಸ್ತೀವಿ ಅಂತ ಹೇಳಿದರೆ ತುಂಬಾ ಸಣ್ಣ ಸೈಜ್ನಲ್ಲಿ ಕೆಲಸ ಮಾಡುವಂಥ ಕಂಪನಿ, ಆದ್ದರಿಂದ ಅಮೌಂಟ್ಸ್ ಕೂಡ ನಮಗೆ ಸ್ವಲ್ಪ ಕಡಿಮೆ ಮಟ್ಟದಲ್ಲೇ ಕಾಣಿಸುತ್ತೆ. ಆನ್ಲಾನ್ ಹೆಲ್ತ್ ಕೇರ್ನ IPO ವ್ಯಾಲ್ಯೂಷನನ್ನು ಅಬ್ಸರ್ವ್ ಮಾಡಿದಾಗ ಅಪರ್ ಪ್ರೈಸ್ ಬ್ಯಾಂಡ್ 91 ರೂಪಾಯಿ ಕಂಪನಿ ಏನು ಸೆಟ್ ಮಾಡಿದರೆ ಈ ಒಂದು ಪ್ರೈಸ್ನಲ್ಲಿ ಮಾರ್ಕೆಟ್ ಕ್ಯಾಪ್ 483 ಕೋಟಿ ನೋಡೋದಕ್ಕೆ ಸಿಗುತ್ತೆ. ಒಂದು ಮೈಕ್ರೋ ಕ್ಯಾಪ್ನ ಕಂಪನಿ ಅರ್ನಿಂಗ್ ಪರ್ ಶೇರ್ ₹6.38 ಅರೌಂಡಲ್ಲಿ ನೋಡೋದಕ್ಕೆ ಸಿಗ್ತದೆ. ಸ್ಟ್ರಾಂಗ್ ಅರ್ನಿಂಗ್ ಪರ್ ಶೇರ್ ಅಂತಲೇ ಕನ್ಸಿಡರ್ ಮಾಡ್ಕೋಬೋದು. ಸೊ ಕಂಪನಿ 15ರ PEಯಲ್ಲಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಬೇಕು ಅಂತ ಇದ್ದಾರೆ. ಇವರ ಕಾಂಪಿಟೇಟರ್ಸ್ 42ರ PEಯಲ್ಲಿ ಟ್ರೇಡ್ ಆಗ್ತಿದ್ದಾರೆ. ಸೊ ಒಳ್ಳೆ ಒಂದು ವ್ಯಾಲ್ಯೂಷನಲ್ಲಿ IPOನ ತರ್ತಿದ್ದಾರೆ. ROE 40% ಇದೆ, ಸ್ಟ್ರಾಂಗ್ ROE ಆಗಿರುತ್ತೆ. ROCE ಕೂಡ 22%ನ ಅರೌಂಡಲ್ಲಿ ನೋಡೋದಕ್ಕೆ ಸಿಗುತ್ತೆ. ಡೆಟ್ ಟು ಇಕ್ವಿಟಿ 0.7ರ ಅರೌಂಡಲ್ಲಿ ನೋಡೋದಕ್ಕೆ ಸಿಗ್ತದೆ. 5 ಕೋಟಿ ಡೆಟ್ಟನ್ನು ಕಡಿಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಮ್ಯಾನೇಜಬಲ್ ಆಗಿರುತ್ತೆ. ರಿಟರ್ನ್ ಆನ್ ನೆಟ್ವರ್ತ್, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಮಾರ್ಜಿನ್ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. EBITDA ಮಾರ್ಜಿನ್ಸ್ ಕೂಡ ಸ್ಟ್ರಾಂಗ್ ಆಗಿ ಇದೆ. ಪ್ರೈಸ್ ಟು ಬುಕ್ ವ್ಯಾಲ್ಯೂ ಕೂಡ ಮ್ಯಾನೇಜಬಲ್ ಆಗಿರುತ್ತೆ. 4.5ರ ಪ್ರೈಸ್ ಟು ಬುಕ್ ವ್ಯಾಲ್ಯೂಯಲ್ಲಿ ಕಂಪನಿ IPOನ ಲಾಂಚ್ ಮಾಡ್ತಿದ್ದಾರೆ. ಆನ್ಲಾನ್ ಹೆಲ್ತ್ ಕೇರ್ನ IPO ಪೀರ್ ಕಂಪ್ಯಾರಿಸನ್ ಅಂದರೆ ಕಾಂಪಿಟೇಟರ್ಸ್ಗಳನ್ನು ಅಬ್ಸರ್ವ್ ಮಾಡಿದಾಗ ಇವರು DRHPಯನ್ನು ಫೈಲ್ ಮಾಡುವಾಗ ಕ್ರೋನಾಕ್ಸ್ ಲ್ಯಾಬ್ ಸೈನ್ಸಸ್, ಅಕ್ಯುಟಾಸ್ ಕೆಮಿಕಲ್ಸ್ ಹಾಗೆ ಸುಪ್ರಿಯಾ ಲೈಫ್ ಸೈನ್ಸಸ್ಸನ್ನು ಕಾಂಪಿಟೇಟರ್ ಆಗಿ ನೇಮ್ ಮಾಡಿದರೆ ಕ್ರೋನಾಕ್ಸ್ ಲ್ಯಾಬ್ ಸೈನ್ಸಸ್ 27ರ PEಯಲ್ಲಿ ಟ್ರೇಡ್ ಆಗ್ತಿದೆ. ಸುಪ್ರಿಯಾ ಲೈಫ್ ಸೈನ್ಸಸ್ 30ರ PEಯಲ್ಲಿ ಟ್ರೇಡ್ ಆಗ್ತಿದೆ. ಅಕ್ಯುಟಾಸ್ ಕೆಮಿಕಲ್ಸ್ 60ರ PEಯಲ್ಲಿ ಟ್ರೇಡ್ ಆಗ್ತಿದೆ. ಸೊ ಕಾಂಪಿಟೇಟರ್ಸ್ಗಳಿಗೆ ಕಂಪೇರ್ ಮಾಡಿದಾಗ ಒಳ್ಳೆ ಒಂದು ವ್ಯಾಲ್ಯೂಷನಲ್ಲಿ ಕಂಪನಿ IPOನ ತರ್ತಾ ಇದ್ದಾರೆ. ಸೊ ಈ ಒಂದು IPO ಸ್ಟ್ರೆಂತ್ಸನ್ನು ಅಬ್ಸರ್ವ್ ಮಾಡಿದಾಗ ಒಂದು ರೋಬೋಸ್ಟ್ ಪ್ರಾಡಕ್ಟ್ ಲೈನನ್ನು ಕಂಪನಿ ಹೊಂದಿದ್ದಾರೆ. ಸಾಕಷ್ಟು ಪ್ರಾಡಕ್ಟ್ಸ್ಗಳನ್ನು ಲಾಂಚ್ ಮಾಡಿದ್ದಾರೆ. ಹಾಗೆ ಕೆಲವೊಂದಿಷ್ಟು APIಸ್ಗಳಿಗೆ ಇನ್ನೂ ಅಪ್ರೂವಲ್ ಸಿಗಬೇಕಾಗಿದೆ. ಆ ಅಪ್ರೂವಲ್ ಕೂಡ ಸಿಕ್ಕಿದಾಗ ಒಂದು ಸ್ಟ್ರಾಂಗ್ ರೆವೆನ್ಯೂ ಗ್ರೋತನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಎಕ್ಸ್ಪೀರಿಯನ್ಸ್ಡ್ ಮ್ಯಾನೇಜ್ಮೆಂಟ್ ಟೀಮನ್ನು ಹೊಂದಿರುವಂಥ ಕಂಪನಿ ಆಗಿರ್ತಾರೆ. ಪ್ರಮೋಟರ್ಸ್ ಕೂಡ ಸ್ಟ್ರಾಂಗ್ ಆಗಿ ಇದ್ದಾರೆ. ಹಾಗೆ ಕಂಪನಿ ಒಂದು ಸ್ಟ್ರಿಕ್ಟ್ ಪ್ರಾಡಕ್ಟ್ ಸ್ಟ್ಯಾಂಡರ್ಡ್ಸನ್ನು ಮೇಂಟೈನ್ ಮಾಡ್ತಾರೆ. ಹಾಗೆ ಒಳ್ಳೆ ಒಂದು ಸ್ಟ್ಯಾಂಡರ್ಡ್ಸನ್ನು ಇಂಡಸ್ಟ್ರಿಯಲ್ಲಿ ಮೇಂಟೈನ್ ಮಾಡ್ಕೊಂಡಿದ್ದಾರೆ. ಸ್ಟ್ರಾಂಗ್ ಕ್ವಾಲಿಟಿ ಕಂಟ್ರೋಲ್ ಹಾಗೆ ಇಂಟರ್ನಲ್ ಟೆಸ್ಟಿಂಗ್ ಟೀಮನ್ನು ಕೂಡ ಹೊಂದಿದ್ದಾರೆ. ಕ್ವಾಲಿಟಿ ಅಶ್ಯೂರೆನ್ಸನ್ನು ತಮ್ಮ ಕ್ಲೈಂಟ್ಗಳಿಗೆ ಪ್ರೊವೈಡ್ ಮಾಡ್ತಾರೆ. ಸೊ ಸೇಫ್ಟಿಯನ್ನು ಪ್ರಯಾರಿಟೈಸ್ ಮಾಡಿ ಹೆಲ್ತ್ ಮತ್ತು ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಕ್ಟೀಸಸನ್ನು ಫಾಲೋ ಮಾಡ್ತಿದ್ದಾರೆ. ಫ್ಯೂಚರ್ನಲ್ಲಿ ಇನ್ನಷ್ಟು ಗ್ರೋತ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಕೆಲವೊಂದಿಷ್ಟು ರಿಸ್ಕ್ಗಳು ಕೂಡ ಇದೆ. ಈ ರೀತಿಯ ಕಂಪನಿಗಳು ಅಂದರೆ CDMO ರಿಲೇಟೆಡ್ ಕಂಪನೀಸ್ ಏನಿದೆ ಆ ಕಂಪನಿಗಳಿಗೆ ಮೇಜರ್ ಪ್ರಾಬ್ಲಮ್ಸ್ ರೆಗ್ಯುಲೇಟರಿ ಗೈಡ್ಲೈನ್ಸ್ ಆಗಿರುತ್ತೆ. ಪ್ರಾಡಕ್ಟ್ಸ್ಗಳನ್ನು ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡಬೇಕು ಅಂತ ಇದ್ದರೆ, ಎಕ್ಸಾಂಪಲ್ಗೆ USಗೆ ಎಕ್ಸ್ಪೋರ್ಟ್ ಮಾಡಬೇಕು ಅಂತ ಇದ್ದರೆ USFDA ಕಡೆಯಿಂದ ಅಪ್ರೂವಲ್ಸನ್ನು ತಗೋಬೇಕಾಗುತ್ತೆ. USFDA ರೆಗ್ಯುಲರ್ ಆಗಿ ಇವರ ಲ್ಯಾಬ್ಸ್ಗಳಿಗೆ ವಿಸಿಟ್ ಮಾಡ್ತಿರ್ತಾರೆ. ಸೊ ಆ ರೀತಿಯ ನ್ಯೂಸ್ ಬಂದಾಗ ಸ್ಟಾಕ್ ಪ್ರೈಸ್ನಲ್ಲಿ ಸ್ವಲ್ಪ ಫ್ಲಕ್ಚುಯೇಷನ್ ಇರುತ್ತೆ. ಹಾಗೆಯೇ ಕಾಂಪಿಟೇಷನ್ ರಿಸ್ಕ್ ಕೂಡ ಇರುತ್ತೆ. ಆನ್ಲಾನ್ ಹೆಲ್ತ್ ಕೇರ್ನ IPO ರಿಜಿಸ್ಟರ್ KFin ಟೆಕ್ನಾಲಜೀಸ್ ಲಿಮಿಟೆಡ್ ಆಗಿದ್ದು ಇವರ ವೆಬ್ಸೈಟ್ನಲ್ಲಿ ಅಲಾಟ್ಮೆಂಟ್ ಸ್ಟೇಟಸನ್ನು ಚೆಕ್ ಮಾಡ್ಕೋಬೇಕಾಗುತ್ತೆ. ಕೊನೆಯದಾಗಿ ಎಷ್ಟು ಗ್ರೇ ಮಾರ್ಕೆಟ್ ಪ್ರೀಮಿಯಂ ನಡೀತಿದೆ ಅಂತ ಅಬ್ಸರ್ವ್ ಮಾಡಿದಾಗ ಇವತ್ತಿನ ದಿನ ಯಾವುದೇ ರೀತಿಯ ಪ್ರೀಮಿಯಂ ಕಾಣಿಸ್ತಿಲ್ಲ. IPO ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆದಮೇಲೆ ನೋಡಬೇಕಾಗುತ್ತೆ ಏನಾದರೂ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಕಾಣಿಸುತ್ತಾ ಅಂತ. ಈ ಒಂದು IPOನಲ್ಲಿ 15ರಿಂದ 20 ರೂಪಾಯಿಯ ಪ್ರೀಮಿಯಂ ಇದ್ರೂ ಕೂಡ ಅದೇ ಒಂದು ಸ್ಟ್ರಾಂಗ್ ಪ್ರೀಮಿಯಂ ಆಗುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಅಪ್ಲಿಕೇಶನನ್ನು ಹಾಕ್ಬೋದು. ಇನ್ನು ಸಾಕಷ್ಟು ಸಮಯ ಇದೆ. ಕೊನೆ ದಿನದವರೆಗೂ ವೆಯ್ಟ್ ಮಾಡಿ ಆಮೇಲೆ ಡಿಸಿಷನನ್ನು ತಗೋಬೋದಾಗುತ್ತೆ. ಹಾಗೆ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವನ್ನು ಇಟ್ಕೋಬೋದಾ ಅಂದರೆ ಮೈಕ್ರೋ ಕ್ಯಾಪ್ ಕಂಪನಿ ಆಗಿರುತ್ತೆ. ಗ್ರೋತ್ನ ಪ್ರಾಸ್ಪೆಕ್ಟಿವ್ಸ್ ಅಂತೂ ಇರುತ್ತೆ. ವ್ಯಾಲ್ಯೂಯೇಷನ್ ಜಸ್ಟಿಫೈ ಆಗ್ತಿದೆ. ಫಿನಾನ್ಷಿಯಲ್ಸ್ ಸ್ಟ್ರಾಂಗ್ ಆಗಿ ಇದೆ. ಬಟ್ ಈ ಸೆಗ್ಮೆಂಟಲ್ಲಿ ಎಷ್ಟರ ಮಟ್ಟಿಗೆ ಗ್ರೋತನ್ನು ಪಡ್ಕೋತಾರೆ ಅದು ಕ್ವೆಶ್ಚನೇಬಲ್ ಆಗಿರುತ್ತೆ. ಸೊ ಕ್ವಾರ್ಟರ್ಲಿ ರಿಸಲ್ಟನ್ನು ಅಬ್ಸರ್ವ್ ಮಾಡ್ತಾ ಸ್ಟಾಕನ್ನು ಕಂಟಿನ್ಯೂ ಮಾಡ್ಬೋದು. ಬಟ್ ಒಳ್ಳೆ ಒಂದು ಲಿಸ್ಟಿಂಗ್ ಗೇನ್ ಸಿಕ್ಕಿದ್ರೆ ಲಿಸ್ಟಿಂಗ್ ಗೇನ್ನ ಪರ್ಸ್ಪೆಕ್ಟಿವ್ನಿಂದ ಅಪ್ಲೈ ಮಾಡೋದೇ ಬೆಟರ್ ಆಗಿರುತ್ತೆ. ಸೊ ಲಿಸ್ಟಿಂಗ್ ಗೇನ್ಸ್ ಇಲ್ಲ ಅಂದರೆ ಈ ಒಂದು IPOನ ಅವಾಯ್ಡ್ ಮಾಡ್ಬೋದು. ಸೊ ಆನ್ಲಾನ್ ಹೆಲ್ತ್ ಕೇರ್ IPO ಬಗ್ಗೆ ನಾನು ನಿಮಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ IPO ರಿವ್ಯೂಸ್ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.